ಇದು ನೋಡಿ, ನಂಬರ್ ಪ್ಲೇಟಿಗೆ ತೊಟ್ಟೆ ಕಟ್ಕೊಂಡು ಹೋಗ್ತಾ ಇದ್ದಾನೆ. ಇವನ ವಯಸ್ಸು 18ರ ಒಳಗಿರ್ಬೋದು. ತಲೆಗೆ ಹೆಲ್ಮೆಟ್ ಬೇರೆ ಇಲ್ಲ. ಇವನು ಕಂಕನಾಡಿ ಸರ್ಕಲಿಂದ ಉಳ್ಳಾಲ ಮಾಸ್ತಿಕಟ್ಟೆ ತನಕ ಇದೇ ರೀತಿ ಹೋಗಿದ್ದಾನೆ. ಮಧ್ಯದಲ್ಲಿ ಎಷ್ಟೋ CC ಕ್ಯಾಮೆರಾಗಳಿದ್ದಾವೆ, ಪೊಲೀಸರು ನಿಂತಿರ್ತಾರೆ. ಯಾರೊಬ್ರು ಇವನನ್ನು ತಡೆದು ನಿಲ್ಲಿಸಲಿಲ್ಲ. ಇದು ಮಾತ್ರ ಅಲ್ಲ, ಇತ್ತೀಚೆಗೆ ಕಂಕನಾಡಿ ಸರ್ಕಲಲ್ಲಿ ಒಂದು ಬೈಕು ಒಂದು ಸ್ಕೂಟರು ಸಿಗ್ನಲ್ನಲ್ಲಿ ಮಧ್ಯ ರಾತ್ರಿ ಸುಮಾರು 7:30 ಗಂಟೆಗೆ ಸಿಗ್ನಲಲ್ಲಿ ನಿಂತ್ಕೊಂಡಿದ್ದಾರೆ. 3 ಜನ ಬೈಕಲ್ಲಿ, ತಲೆಗೆ ಹೆಲ್ಮೆಟ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲ. ಅದೇ ರೀತಿ ಸ್ಕೂಟ್ರಲ್ಲಿ ಅವನ ನಂಬರ್ ಪ್ಲೇಟು ಇಲ್ಲ, ಅವನ ತಲೆಗೆ ಹೆಲ್ಮೆಟು ಇಲ್ಲ. ಆಯ್ತಾ? ಇಂಥವರನ್ನು ತಡಿಲಿಕ್ಕೆ ಏನಾದರೂ ಒಂದು ಕಾನೂನು ಅಂತ ಇದೆಯಾ? ಇವರನ್ನು ಪೊಲೀಸರು ಮಾತ್ರ ತಡೆ ಹಿಡಿಯುವುದಾ? ನೋಡಿ, ಸಂವಿಧಾನದಲ್ಲಿ ಒಂದು ತಿದ್ದುಪಡಿ ಮಾಡಿ ಇಂಥವರನ್ನು ನೋಡಿದ ಕೂಡಲೇ ಒಂದು ನಾಗರ ಬೆತ್ತ ತೆಕೊಂಡು ಇವರ ಕುಂಡೆಗೆ ಸರಿ ನಾಕು ಬಾರಿಸಲಿಕ್ಕೆ ಒಂದು ನಮಗೆ ಅಧಿಕಾರ ಕೊಟ್ಟಿದ್ದಿದ್ರೆ ಇಂಥವರನ್ನೆಲ್ಲ ತಡೆದು ನಿಲ್ಲಿಸಿ ಕುಂಡೆಗೆ 4 ಬಾರಿಸುವುದೇ. ನೋಡಿ ಇವನ ಅವಸ್ಥೆ ನೋಡಿ. ಇವನು ಮಾಸಿಗಟ್ಟೆ ಹತ್ರ ಹೋಗುವಾಗ ಒಂದು ರೈಟಿಗೆ ಸಿಗ್ನಲ್ ಸಮೇತ ಕೊಡದೆ ರೈಟಿಗೆ ತಗೊಂಡಿದ್ದಾನೆ. ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಸ್ಟೇರಿಂಗು. ಇಂಥವರು ಅವರ ಪ್ರಾಣ ಕಳ್ಕೊಳ್ತಾರೆ, ಅದರ ಜೊತೆಯಲ್ಲಿ ಬೇರೆಯವರ ಪ್ರಾಣ ಸಹ ತೆಗಿತಾರೆ ಖಂಡಿತ. ದಯವಿಟ್ಟು ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡೋದು, ಏನಾದರೂ ಒಂದು ಮಾಡಿ ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಇಂಥವರನ್ನು ಕಂಡ ಕೂಡಲೇ ಯಾರಾದರೂ ಸರಿ ಒಂದು ಜಾಗರೂಕ ನಾಗರಿಕರು ಇವರನ್ನು ಹಿಡ್ಕೊಂಡು ಇವರ ಕುಂಡೆಗೆ ಸರಿಯಾಗಿ 4 ಚಡಿಯೇಟು ಬಿಟ್ರೆ, ಒಂದು 10 ಜನರಿಗೆ ಬಿದ್ದರೆ ಮತ್ತೆ ಎಲ್ಲ ಸರಿಯಾಗ್ತದೆ. ನೋಡಿ ಎಷ್ಟು ದುರಹಂಕಾರ ಇವುಗಳಿಗೆ. ಒಂದು ಚೂರು ಒಂದು ಕಾನೂನು ಪರಿಪಾಲನೆ ಮಾಡಬೇಕು, ಅಥವಾ ಇನ್ನೊಬ್ಬರ ಪ್ರಾಣದ ಬಗ್ಗೆ ಇವರಿಗೆ ಚಿಂತೆ ಇದೆಯಾ? ನೋಡಿ ಯಾವ ರೀತಿ ಹೋಗ್ತಾ ಇದ್ದಾರೆ. ಇದನ್ನು ಸರಿ ಮಾಡಬೇಕು ಅಂತ ನಿಮ್ಗೆ ಯಾರಿಗಾದರೂ ಅನಿಸ್ತಾ ಇದೆಯಾ? ನಿಮ್ಗೆ ಅನಿಸ್ತಾ ಇದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ಥರ ಅನುಭವ ಆಗಿದೆಯಾ? ನೀವು ಇದನ್ನು ನೋಡಿದ್ದೀರಾ? ನನ್ನ ಮನಸ್ಸಿಗೆ ಬಂದಾಗಿ ನಿಮಗೂ ಬಂದಿದೆಯಾ ಅಂತ ತಿಳಿಸಿ. ಓಕೆನಾ? ನಿಜವಾಗ್ಲೂ ಇದು ತಮಾಷೆ ವಿಷಯ ಅಲ್ಲ, ಇದು ಸೀರಿಯಸ್ ವಿಷಯ. ಇದನ್ನು ಸರಿ ಮಾಡುವ. ಯಾಕಂದ್ರೆ ಇವರು ಏನೋ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದ್ದಾರೆ, ಅದನ್ನು ಅಡಗಿಸ್ಲಿಕ್ಕೆ ತಮ್ಮನ್ನು ಯಾರು ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಗಾಡಿದ್ದು ನಂಬರ್ ಪ್ಲೇಟಿಗೆ ತೊಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇದನ್ನು ಹೇಗೆ ಸರಿ ಮಾಡ್ಬೋದು? ಯಾರಾದರೂ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ತೀರಾ? ಬಿಡುವಲ್ಲ 4 ಚಡಿಯೇಟು ಇವರ ಕುಂಡೆಗೆ.